ಏನಕ್ಕ ಬ್ಯಾಗಿಗೆ ಹಿಡ್ಕೊಂಡು ಎಲ್ಗಾನ ಹೊಂಟ್ಬಿಟ್ಟಿದೀಗ. ಈಗಳಮ್ಮ ನನ್ನ ಮಗಳ ಮನೆಗೆ ಹೋಯ್ತಾ ಇದೀನಿ. ನನ್ನ ಮಗಳ ಮನೆಗೆ ಹೋಗ್ಬಿಟ್ಟು ನನ್ನ ಮಗಳ ಮನೆಗೆ ಬಟ್ಟೆ ಕೊಟ್ಬಿಟ್ಟು ಬರನಿ. ಹಬ್ಬಕ್ಕೆ ಯುಗಾದಿ ಹಬ್ಬ ಬಂತಲ್ಲ ಇನ್ನೇನು, ಅದಕ್ಕೆ ನನ್ನ ಮಗಳಿಗೊಂದ್ ಜೊತೆ ಹಂಗೇನಿ ಒಳಿ ಮೈಯಿಂಗೊಂದ್ ಜೊತೆ ಹೋಗ್ಬಿಟ್ಟು ಬಟ್ಟೆ ಕೊಟ್ಬಿಟ್ಟು ಬರನಿ ಅಂತ ಹೋಯ್ತಾ ಇದೀನಿ. ಹಾ, ಹೆಂಗೊನ್ನುವೆ ಹೋಗಿದ್ದೇನೆ ಪ್ಯಾಟೆಗೆ ತಕೊಂಬಿಟ್ಟು ಬಂದೆ. ನನ್ನ ಮಗಳಿಗೆ ವರ್ಷ ನಾನೇ ಕೊಡಿಸ್ತಿದ್ದೆ. ಈಗ ಅವ್ರು ಏನ್ ಮಾಡೋರೋ ಏನ್ ಕಥೆಯೋ ಗೊತ್ತಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರನಿ ಅಂತ ಹೇಳ್ಬಿಟ್ಟು ಹೊಂಟಿದ್ದೆ. ಈಗ ಹೋಗ್ಬಿಟ್ಟು ಹಂಗೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಓ ಬಿಡಿ, ಅವ್ರಿಗೇನು ಕಮ್ಮಿ ಕೊಡ್ಸಿರ್ತಾರೆ. ಹಾ, ಏನು ಸೊಸೆಗೊಂದ್ ಜೊತೆ ಬಟ್ಟೆ ಕೊಡ್ಸಕ್ ಯೋಗ್ಯತೆ ಇಲ್ವೇ? ಕೊಡ್ಸಿರ್ತಾರೆ. ಆದ್ರೂ ನಿಮ್ಮ ಪಿರುತಿ ಮೇಲೆ ತಗೊಂಡು ಹೋಗ್ಬೇಕು ಅಷ್ಟೇ ನೆನಿಯ. ಇಲ್ಲ ಇಲ್ಲ ಇಲ್ಲ, ಅವ್ರು ಕೊಡ್ಸಿರ್ತಾರೆ ಸರಿ. ಆದ್ರೆ ನಂದು ಅಂತ ಹೇಳ್ಬಿಟ್ಟು ಮೊದಲನೇ ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಯಾಕೆ ಸುಮ್ಕೇನಿಯ ಒಳಿಯುಂಗೆ ಮಗಳಿಗೆ ಇಬ್ರಿಗುನ್ವೆ ಕೊಟ್ಬಿಟ್ಟು ಹಬ್ಬ ಕರೆದ್ಬಿಟ್ಟು ಬರನಿ. ಈಗ ದೂರ ಅಲ್ವಾ, ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ಅಂತ ಅನ್ಕೊಂಡಿವ್ನಿ ನಾನಂತುನ್ವೆ. ನೋಡೋಣ, ಹೋಗ್ಬಿಟ್ಟು ಬಟ್ಟೆ ಗಿಟ್ಟೆ ಕೊಟ್ಬಿಟ್ಟು ಹಬ್ಬ ಕರೆದ್ಬಿಟ್ಟು ಬರ್ತೀನಿ ಮಗಳನ್ನ. ನೀವು ಬಂದ್ರೆ ಆತಗೆ ಹೆಂಗ ಒಂಚೂರು ಹಬ್ಬಿಟ್ಟು ಗಿಬ್ಬಿಟ್ಟು ಮಾಡ್ಕೊಂಡು ಏನೋ ಒಂದು ಮಾಡಿದ್ರೆ ಆಯ್ತು. ಓ ಹಂಗೇನೆ ನೀ ಮಾಡ್ಮತಿ. ಒಳ್ಳೆ ಕೆಲಸ ಹೆಂಗನ್ವೆ. ಆರಾಮಾಗಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬನ್ನಿ. ಮೊದಲನೇ ಹಬ್ಬ ಅಲ್ವಾ, ಆಮೇಕಿನ್ ಕರ್ದಿಲ್ಲ ಅಂತ ಅನ್ಕೊಂಡು ಬೈಕೊಂಡ್ಬಿಡ್ತಾಳೆ. ಆ ಬಂಗಾರ ಸರಿ ಇಲ್ಲ ಮೊದಲೇ ನೀಯ. ಹ್ಞೂ ಕಣಮ್ಮ, ಅದಕ್ಕೆ ನೀನು ಕರೆದ್ಬಿಟ್ಟು ಬರ್ತೀನಿ ಬಟ್ಟೆ ಕೊಟ್ಬಿಟ್ಟು. ಸರಿ ಬರ್ತೀನಿ, ನನಗೂ ಮನೇನ ಕೆಲಸ ಐತೆ. ಬೀರ್ನ ಕೊಟ್ಬಿಟ್ಟು ಮತ್ತೆ ಹೋಗ್ಬೇಕು ನನ್ನ ಮಂತಕ್ಕೆ. ಸರಿ ಸರಿ ಆಯ್ತಕ್ಕ. ಮಗಳೇ 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 ಗಂಗಾ ಅಮ್ಮ. ಏನವ ಇಲ್ಲೇ ಇದ್ದೂರಾಗಿದ್ದು ಮಂತಕ್ಕೆ ಬರಕಿಲ್ವಲ್ಲ ನೀನಂತೂನುವೆ. ಅದಕ್ಕೆ ನಾನೇನೇ ನೋಡ್ಕೊಂಡು ಹಬ್ಬಕ್ಕೆ ಬಟ್ಟೆ ಕೊಟ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲಮ್ಮ ಬರಣಿ ಅಂದ್ರೆ ಮನೆನಾಗ ಅದು ಇದು ಕೆಲಸ ಇತ್ತು, ಹಬ್ಬದ ಕೆಲಸ. ಬಾ ಕೂತ್ಕ ಬಾ ಮಗಳೇ, ತಗೊಳವ ಬಟ್ಟೆಯ. ನಿನಗೆ ಅಂತ ಹೇಳ್ಬಿಟ್ಟು ಹಂಗೆ ಒಳಿಯಂದ್ರಿಗೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಕರೆದ್ಬಿಟ್ಟು ಹೋಗನಿ ಅಂತ ಬಂದೆ. ಒಳಿಯಂದ್ರು ಬಂದ್ರಂತ್ರಲ್ಲ, ಅದೆಲ್ಲ ಟ್ರಿಪ್ ಹೋಗಿದ್ರಂತೆಲ್ಲ ಬಂದ್ರಂತೆ. ಹ್ಞೂ ಕಣಮ್ಮ ಬಂದ್ರು. ಇವನ್ನೆಲ್ಲ ಯಾಕೆ ತರಕ್ ಹೋಗಿದೆ ಬಟ್ಟೆಯ? ನನ್ನವೇ ಉಟ್ಕೊಂಡಿರೋ ಹಂಗೇನೇ ಇದ್ವಮ್ಮ, ಹೆಂಗೋ ಹಾಕಂತಿದ್ದೆ. ನೀನು ಹೋಗಿ ಹೋಗಿ ತಕೊಂಬಿಟ್ಟು ಬಂದಿರೋದು ನೋಡು. ಇರ್ಲಿ ತಗ. ಓ ಏನಾಯ್ತದೆ, ನಮ್ಮನೆಯಿಂದ ಇಷ್ಟು ಕೊಡ್ಲಿಲ್ಲ ಅಂತಂದ್ರೆ ಸಂದಕ್ಕಿರ್ತದ? ಕೊಡ್ಲಿಲ್ಲ ಅಂದ್ರೆ ನೀನ್ ಸುಮ್ಕಿರು. ತಗ, ಇದನ್ನ ತಗೊಂಬಿಟ್ಟು ಬಟ್ಟೆಯ ಹೋಗಿ ಅಳಿಯಂದ್ರಿಗೂ ಕೊಡೋಗು. ಅಯ್ಯೋ ಬಿಡು, ನೀನೇನೋ ಪ್ರೀತಿಯಿಂದ ತಗೊಂಬಿಟ್ಟು ಬಂದಿದೀಗ ಅಂತ ಹೇಳ್ಬಿಟ್ಟು ಇಸ್ಕೋಬೇಕಷ್ಟೇನಿಯ. ಅಷ್ಟು ಬಿಟ್ರೆ ನನಗೆ ಇನ್ನೇನು ಬೇಕಿತ್ತು ಈ ಬಟ್ಟೆ. ಹೋಗಿ ಕಾಪಿಗೆ ಇಕ್ಕೊಂಬಿಟ್ಟು ಬರ್ತೀನಿ ರಮ್ಮ. ಹೋಗ್ಬಿಟ್ಟು ಅಲ್ಲಿ ಇಕ್ಕಿರು ಬಟ್ಟೆಯ. ಹೋಗ್ಬಿಟ್ಟು ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಸರಿ ಕಣವ. ಹೆಂಗೋ ನನ್ನ ಮಗಳು ಒಳ್ಳೆ ಸಾವುಕಾರ ಮನೆಗೆ ಸೇರ್ಬಿಟ್ಲತ್ತಾಗೆ. ಒಳ್ಳೆ ಸಂದಕೈತ್ ಮನೆಗಿನೇ ಎಲ್ಲ. ಮನೆನಾಗೆಲ್ಲ ಸೌಕರ್ಯವಾಗಿ ಐತೆ. ಏನೋ ಲವ್ ಮಾಡಿದ್ದು ಕುನ್ವೆತ್ತಾಗೆ ಹೆಂಗೋ ಮನೆ ಸೇರ್ಬಿಟ್ಲು. ಹೆಂಗೋ ಸಂದಕ್ಕಿದ್ರೆ ಸರಿ. ಒಳಿಯ ಮಗಳು ಗಲಾಟೆ ಪಲಾಟೆ ಆಯ್ತಿರ್ತಾವ, ಆಮೇಕಿನ ಸೋರು ಆಯ್ತಿರ್ಬೇಕು. ಹಿಂಗೆ ಒಂದೇ ಥರ ಇದ್ರೆ ಆಯ್ತದ ಜೀವನ. ಹಂಗೊಂದ್ಕಿತ ಹಿಂಗೊಂದ್ಕಿತ ಆಯ್ತಿರ್ತದೆ. ಇಷ್ಟಾರ ಮನೆನಾಗ ಯಾರು ಕಾಣ್ತಾನೆ ಇಲ್ಲ. ಈ ಪೊದ್ದಿ ಗಂಡ ಎಲ್ಲ ಎಲ್ಲೋದ್ರು ಏನು ಕತೆಯೋ. ಅಯ್ಯೋ 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 ಮನಿಯಾಳಿ, ನಾನಿಲ್ಲ ಅಂತಂದ್ರೆ ಸಾಕು ಇಲ್ಲಿಗೆ ಮನೆಗೆ ಬಂದ್ಬಿಟ್ಟು ಚೆನ್ನಾಗಿ ಮಾಡಿಸ್ಕೊಂಡು ಮಗಳು ಕೈಯಾಗಿ ತಿಂದ್ಬಿಟ್ಟು ನಾಕ್ಬಿಟ್ಟು ಮನೆಗಿರೋದೆಲ್ಲ ಒತ್ಕೊಂಡು ತುಂಬ್ಕೊಂಡು ಹೋಗಿ ಅಂತ ಬಂದಿದ್ದೀಗೇನೆ. ಅಯ್ಯೋ, ಇದು ಎಂತ ಮಾತು ಅಂತ ಮಾತಾಡ್ತೀರಾ ಬೀಗ್ರೆ? ಇದು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನೀವು? ನಾನೇನಾದ್ರೂ ಅಂತ ಕೆಲಸ ಮಾಡೋಳ್ತರ ಕಾಣಿಸ್ತಿದ್ದೀನ? ಯಪ್ಪ, ನನ್ನ ಮಗಳಿಗೂ ಅಳಿಯಂದ್ರಿಗೆ ಇಬ್ರಿಗೂ ಉಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟೋಗೋಣ ಅಂತ ಬಂದೆ. ಅದ್ಬಿಟ್ಬಿಟ್ಟು ಬ್ಯಾರೆ ಕೆಲಸ ನನ್ಗಿನ್ನೇನು ಇಲ್ಲ ಅಂತ ಅನ್ಕೋಬಿಟ್ರಾ? ಅತ್ತೆ, ಅಮ್ಮ ಉಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟೋಗೋಣ ಅಂತ ಬಂತು. ಮಳ್ಳಿ ಮಳ್ಳಿ ಮಿಂಚುಳಿಗ್ಲ ಇಬ್ರುನ್ವೆ ಸರಿಯಾಗಿದ್ದೀರಾ ಮನ್ಯಾಳ್ ಬಿತ್ರಿಗಳು. ಓಹೋ, ಏನೇ ನಾವ್ ಯಾರು ಇಲ್ದಿದಂಗ ಮನೆ ನಿಮ್ಮ ಅಮ್ಮನ್ ಕರ್ಸ್ಕೊಂಡು ಮನೆಗಿರೋದೆಲ್ಲ ಸಾಕ್ ಕಳಿಸ್ತಾ ಇದೀವೋ ಏನು? ಅತ್ತೆ, ನಾನ್ ಯಾಕತ್ತೆ ಸಾಗಿಸ್ಲಿ ನಮ್ಮ ಅಮ್ಮಂಗೆ? ನನ್ನ ಅಂಟ ಕೆಲಸ ಎಲ್ಲನ್ವೇ ಮಾಡೋಳಲ್ಲ. ಸಾಕ್ ಮುಚ್ಚೆ ಬಾಯಿ, ಕಂಡಿದ್ದೀನಿ ನೀನು ನಿಮ್ಮಮ್ಮ ಏನು ಅಂತ ನಂಗೆ ಸಂದ ಗೊತ್ತು. ಕಿತ್ತೋಗಿರೋಳು ನಿಮ್ಮಮ್ಮ. 5 ಲಕ್ಷ ರೂಪಾಯಿ ನನಗೆ ಏನಿಯ ನಾಮ ಹಾಕಿರೋಳು. ಕಿತ್ತೋಗಿರೋಳು ಏನಿಯ ನಿಮ್ಮಮ್ಮ ದರಿದ್ರದೋಳು. ನಾಮ ಹಾಕಗಂಟ ನಾಮ ಹಾಕ್ಬಿಟ್ಟು ಇವಾಗ ನೋಡು ಹಬ್ಬ ಏನ್ ಸಾಚ ಅನ್ನಂಗೆ ಕುಂತವಳೆ. ಕಿತ್ತೋಗಿರೋ 500 ರೂಪಾಯಿ ಬಟ್ಟೆ ತಗೊಂಡ್ಬಿಟ್ಟು ಬಂದ್ಬಿಟ್ಟು ನಮ್ಮನೆಗೆ 5,000 ರೂಪಾಯಿ ಐಟಮ್ ಎತ್ಕೊಂಡು ಹೋಗಿ ಬಂದಿದ್ದೀಗೇನೆ ನೀನು. ಓಹೋ, ನಿನ್ಗೆ ಅವತ್ತೇ ಹೇಳಿದಿನಿ ಗಂಗಾ, ನಿಮ್ಮ ಅಮ್ಮನ ಮನೆಗೆ ಬುಟ್ಕ ಕುಡ್ದು ಅಂತ ಹೇಳ್ಬಿಟ್ಟು. ಆದ್ರೂ ಮನೆಗೆ ಬಿಟ್ಕೊಂಡು ಹಬ್ಬ ಕಾಫಿ ಟೀ ಬೇರೆ ಮಾಡಿ ಸಪ್ಲೈ ಮಾಡ್ತಿದ್ಯಾ ಇವಳಿಗೆ. ಇದೇನ್ ಬಿಗ್ರೆ ಹಿಂಗ್ ಮಾತಾಡ್ತಿದ್ದೀರಾ? ಮಗಳಿಗೂ ಅಳಿಯಂಗೂ ಬಟ್ಟೆ ಕೊಟ್ಟೋಗನಿ ಅಂತ ಬಂದ್ರೆ ನೀವು ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ. ಮೊದಲನೇ ಯುಗಾದಿ ಹಬ್ಬ ಅಲ್ವಾ, ನಮ್ಮನ್ಗುನ್ವೆ ಬಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನೇನಿಯ ಇದು ಮಾಡಿದ್ದು. ಏಳು ಕಳ್ಸನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಈ ಕರ್ದೋಗಕ್ಕೆ ಬಂದಿದ್ದು. ಇಬ್ರುನುವೆ ನಮ್ಮನ್ಗೂ ಹಬ್ಬಕ್ಕೆ ಬರಲಿ. ಮಾಡ್ತೀಯಮ್ಮ, ಹಬ್ಬನೂ ಮಾಡ್ತೀಯ, ಹರಿದಿನೂ ಮಾಡ್ತೀಯ. ಯಾಕೇಳು, ನನ್ನ ತಾಗ 5 ಲಕ್ಷ ರೂಪಾಯಿ ಕಿತ್ತಿದಿಗಲ್ಲ, ಇನ್ನೇನು ಮಾಡ್ದಿದ್ದಂಗೆ ನೀನು ಕಷ್ಟಪಟ್ಟು ದುಡ್ದಿದ್ರೆ ಅವಾಗ ಗೊತ್ತಾಗದ್ರ ಕತೆ ಏನು ಅಂತ ಹೇಳ್ಬಿಟ್ಟು. ಮನಿಯಾಳಿ ಕಷ್ಟಪಟ್ಬಿಟ್ಟು ದುಡ್ದಿಲ್ಲ ಮಾಡಿಲ್ಲ. ಇವಾಗ ನೋಡು ಏನು ಅಲ್ಲಾಡ್ಕೊಂಡು ಹೇಳ್ತಾಳೆ ಲೋಪರ್ ಮನಿಯಾಳಿ. 5 ಲಕ್ಷ ರೂಪಾಯಿ ಕಿತ್ಕೊಂಡು ಹಬ್ಬ ಹರಿದಿನ ಮಾಡ್ಕೊಂಡು ಮಜಾ ಮಾಡಕ್ಕೆ ನೀನೇ ಬೇಕೇನೆ? ನೋಡು, ನಾನು 5 ಲಕ್ಷ ರೂಪಾಯಿ ನನಗೆ ವಾಪಸ್ ಕೊಡೋ ಗಂಟ ನಮ್ಮ ಮನೆ ಕಡೆ ಏನಾರ ಹೆಜ್ಜೆ ಪಜ್ಜೆ ಇಕ್ಬಿಟ್ಟು ಕೈ ಕಾಲು ಎರಡು ಕತ್ತರಿಸ್ಬಿಡ್ತೀನಿ ನಿನಗೆ. ಓಹೋ, ಹೋಗೆ ಸುಮ್ಕೆನೆ ನೀಯ. ಅತ್ತೆ, ನೀವು ಯಾಕತ್ತೆ ಹಿಂಗೆ ಮಾತಾಡ್ತೀರಾ? ನಮ್ಮಮ್ಮ ತುಂಬ ಒಳ್ಳೆಯವರು. ಏನೇ ಒಳ್ಳೆರೋ ಮುಚ್ಕೊಂಡು ಕಾಪಿ ಲೋಟ ತಗೊಂಡು ಒಳಗಡೆ ಹೋಗ್ಬೇಕು. ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ದೇನೆ ಕಾಪಿ ಲೋಟವ, ಇಲ್ಲ ಕಾಪಿ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ದೇನೆ ಬಿಟ್ಟಿ ಕೊಟ್ಬಿಡಕ್ಕೆ ನಿಮ್ಮ ಅಮ್ಮನಿಗೆ ಬಂದವ್ರಿಗೆಲ್ಲ ಕಾಪಿ ಕಾಸ್ ಕೊಡಕ್ಕೆ. ಏನು ಇವಳ್ದೇನಿಯ ಮನೆಯೊಳಗೆ ಕೂಲಿಗೆ ಹೋಗ್ಬಿಟ್ಟು ದುಡಿತಾಳೆ ಅನ್ನಂಗೆ ಬಿಟ್ಟು ಬಿಲ್ಡಪ್ ಕೊಡ್ತಾಳೆ. ಇಲ್ಲಿ ದುಡಿಯೋದೆಲ್ಲ ನಾವು ಕುಂತ್ಕೊಂಡು ತಿಂದ್ಬಿಟ್ಟು ಬಂದವ್ರಿಗೆಲ್ಲ ಕಾಫಿ ಟೀ ಮಾಡ್ಕೊಟ್ಬಿಟ್ಟು ನಮ್ಮ ಮನೆಗಿರೋದೆಲ್ಲ ಖಾಲಿ ಮಾಡಿ ಕಳಿಸ್ತಿದೀಯೇನೆ ನೀನು? ಅಯ್ಯೋ ಅತ್ತೆ, ಹಂಗೇನು ಇಲ್ಲ ಕಣತ್ತೆ. ಸುಮ್ಮನೆ ಅಮ್ಮ ಬಂದಿತ್ತಲ್ಲ ಕಾಪಿ ಇಕ್ಕೊಂಬಿಟ್ಟು ಬಂದೆ ಅಷ್ಟೇ. ನೀನಿಯ ತಗೊಂಡು
ತಗೊಂಡು ಒಳಗಡಿಕೆ ಒಂದು ಲೋಟ ಕಾಫಿ ಕುಡಿಯಕ್ಕೆ ಅವಳಿಗೆ ಯೋಗ್ಯತೆ ಇಲ್ಲ ಅವಳು. ನನ್ನ ದುಡ್ಡು ಮೋಸ ಮಾಡಿರೋಳು. ನನ್ನ ದುಡ್ಡು ಫಸ್ಟ್ ಬಿಚ್ಚಲಿ. ಮಗಳು ಕತ್ಗೊಂದು ಸರ ಹಾಕಿಲ್ಲ, ಒಂದು ಮೂಗ್ನತ್ ಕೊಡ್ಸಿಲ್ಲ. ನಿಂದು ಒಂದು ಬಾಳೆನೆ ನಮ್ಮ ಮನೆಗೆ ಬರಬೇಕು ಅಂತಂದ್ರೆ ನೀನು ಮಗಳಿಗೆ ಕತ್ತುಗೆ ಕೈಗೆ ಎಲ್ಲನೂ ಒಡವೆ ಮಾಡಿಸ್ಕೊಂಡು ತಕೊಂಬಿಟ್ಟು ಬಾ. ಅಲ್ಲಿ ಗಂಟ ನಮ್ಮ ಮನೆಗೆ ಹೆಜ್ಜೆ ಇಕ್ಬೇಡ, ಸರಿನಾ? ಯಾವ್ದೋ ಕಿತ್ತೋಗಿರ 500 ರೂಪಾಯಿ ಬಟ್ಟೆ ತಕೊಂಬಿಟ್ಟು ದೊಡ್ಡದಾಗಿ ಬರ್ತಾಳೆ ಸಂಬಂಧ ಅಂತ ಹೇಳ್ಬಿಟ್ಟು ಕತ್ಗೂ ಕೈಗೂ ತಕೊಂಬಿಟ್ಟು ಆಮೇಕಿಂತ ಬಾ, ಮೆಚ್ಕತೀನಿ. ಅಮ್ಮ ನಾನು ಹಿಂಗೆ ಹೇಳಿಲ್ವಾ ಬ್ಯಾಡ ಕಣಮ್ಮ, ಇದೆಲ್ಲ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನೀನೇನಿಯ ಪ್ರೀತಿಯಿಂದ ಅಂತ ತಗೊಂಬಿಟ್ಟು ಬಂದೆ. ಅಮ್ಮ ಆ ಸೀರೆಯ ನೀನೇ ಉಟ್ಕೊಂಡು ಆ ಬಟ್ಟೆನ ಯಾರಿಗಾನ ಕೊಡೋಗು, ಸುಮ್ಕೇನಿಯ ನಮ್ಗೆ ಯಾಕೆ ತಗೊಬಿಟ್ಟು ಬಂದೆ. ನಾನು ಯುಗಾದಿ ಹಬ್ಬಕ್ಕೆ ಬಟ್ಟೆ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಇದೆಲ್ಲನೂ ಬೇಕಾ ನನಗೆ? ಬ್ಯಾಡ, ನೀನು ಎತ್ಕೊಂಡು ಹೋಗಮ್ಮ ಸುಮ್ಕೇನೇ. ನಾನು ಹಿಂಗೆ ಹೇಳಿಲ್ವಾ? ಹೋಗು, ಅಷ್ಟೊಂದು ಬೇಕು ಆದರೆ ನಾನೇನಿಯ ಮಂತಾಗ ಬರ್ತೀನಿ, ನೀನು ಬರೋಕ್ಕೆ ಹೋಗ್ಬೇಡ, ಹೋಗು ಸುಮ್ಕೇನೆಯ. ನಾನು ಬೇಕಾದ್ರೆ ಮನೆಗೆ ಬರಲ್ಲ, 5 ಲಕ್ಷ ರೂಪಾಯಿ ಮಾತ್ರ ವಾಪಸ್ ಕೊಡಕ್ಕಿಲ್ಲ. ಹೇಳು ಕತ್ಗೂ ಸಂಟಗೂ ಕೈಗೂ ಮಾಡ್ಕೊಡ್ಸಕ್ಕೆ ನಾನೇನು ಕೋಟಿ ಮಾಡಿಕೊಂಡಿವ್ನ? ಒಳ್ಳೆ ಸಂದ ಕೇಳ್ತಾಳೆ ನಿಮ್ಮ ಅತ್ತೆ. ನಿಮ್ಮ ಮನೆಗೆ ಬರೋಕ್ಕೆ ಲಕ್ಷ ರೂಪಾಯಿ ಒಡವೆ ಬೇರೆ ತಗೊಂಬಿಟ್ಟು ಬರ್ಬೇಕಂತೆ. ಏನೋ ಪಾಪ ಅಂತ ಹೇಳ್ಬಿಟ್ಟು ಸೀರೆ ಒಡವೆ ಅಲ್ಲ ಸೀರೆ ಬಟ್ಟೆ ತಗೊಂಬಿಟ್ಟು ಬಂದ್ರೆ ಈ ಪಾರ್ಟಿ ಮಾಡ್ತಾರೆ ಅಂದ್ರೆ ಬ್ಯಾಡ ಬಿಡು, ನಾನೇ ಉಟ್ಕೋತೀನಿ. ಒಂದ್ ಲೋಟ ಕಾಪಿ ಜುಜುಮಿ ಕಾಪಿಗೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಅನ್ಕೊಂಬಿಟ್ಟ. ಈ ಜುಜುಮಿ ಕಾಪಿಯ ನಮ್ಮ ಮನೆಗೆ ಒತ್ತೋಟ ಮಾಡ್ಕೊಂಡು ಕುಡಿತೀನಿ. 5 ಲಕ್ಷ ರೂಪಾಯಿ ಕೊಡ್ಬೇಕಂತ. 5 ಲಕ್ಷ ರೂಪಾಯಿ ನಾನೇ ಕೊಡ್ಲಿ? 5 ಲಕ್ಷನ ನಾನು ಕೊಡಕ್ಕಿಲ್ಲ. ಅದೇನ್ ಮಾಡ್ಕೊಂತೀಗೋ ಮಾಡ್ಕ. ಓ ಏನಿವ್ರು ಬಟ್ಟೆ ಹಾಕೊಂಡ್ರೆ ನೀ ಇದಾ? ಓ ಚೆನ್ನಾಗಿ ಹೇಳ್ತೀರಾ ನೀವಂತೂನುವೆ. ಏನಿವ್ಳು ನನ್ನ ಮಗಳಿಗೇನು ಬಟ್ಟೆ ಕೊಡ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಲೇ ಮಗಳೇ, ಅಯ್ಯೋ ಹಂಗೆ ಆಚರಣೆ ಮಾಡಿ ಯುಗಾದಿ ಹಬ್ಬವ, ಏನಾಗಕ್ಕಿಲ್ಲ. ಆರಾಮಾಗಿ ಆಚರಣೆ ಮಾಡ್ಕ. ಸರಿ ಅಮ್ಮ, ನೀನು ಹೊರಡು, ನಾನು ಹಿಂಗೆ ಎಷ್ಟು ಕಿತ ಹೇಳ್ತೀನಿ. ಹೋಗು. ಏನು ಗೊತ್ತಿಲ್ಲ ಅಂದ್ರೂ ಬಿಲ್ಡಪ್ ನೋಡಿ, ಎಷ್ಟು ಬಿಲ್ಡಪ್ ಕೊಡ್ತಾಳೆ ಗತಿಗೆ ಎಟ್ಟಿದ್ರು. ಲೇ ಬಂಗಾರಮ್ಮ, ನಾನು ಗತಿಗೆಟ್ಟಳಲ್ಲ, ನೀನ್ ಗತಿಗೆಟ್ಟಳಂತ ಅನ್ಕ. ನಾನು ಯಾವತ್ತು ಸೂಪರ್ ನೀಯ ಹಂಗೆ ತಿಳ್ಕ. ಹೇ ಸೆಡುಬ ಮಗಳೇ, ಏನು ಇಲ್ಲಿರಕ್ ನನಗೇನು ತಿಕ್ಲಿಡ್ದೈತಾ? ನಮ್ಮನೆ ಏನಿಲ್ವಾ? ನಾನು ಹೋಯ್ತೀನಿ. ನೋಡ್ದ ನಿಮ್ಮ ಅಮ್ಮನ ದುರಂಕಾರವಾ? ಆ ಕಾಸದ ಎತ್ತರಕ್ಕೈತಿ ನಿಮ್ಮ ಅಮ್ಮನ ದುರಂಕಾರ. ನೀನೊಂದು ಕಿತ್ತ ನಿಮ್ಮ ಅಮ್ಮನ ಮನೆಗೆ ಬಿಟ್ಕಳೆ. ನಿಂಗೆ ಅವಾಗಿರೋದು ನಿನಗೆ ನಿನ್ನೆ ಮನೆಯಿಂದ ಈಚೆ ಕಡೆ ಕಟ್ಟಬೇಕು. ಏನು ಬಂದವರಿಗೆಲ್ಲ ಕಾಪಿ ಗಿಪಿ ಕಾಸ್ಕೊಂಡು ಕುತ್ಕೊಳ್ಳೋದೇನು ನಿನ್ ಕೆಲಸ ಆಗೋಗ್ಬಿಟ್ಟೈತಿ ಅಂತ ಅನಿಸ್ತದೆ ನೋಡು. ಮೊದಲು ಕಾಪಿ ಗಿಪಿ ಎಲ್ಲ ಎತ್ಕೊಂಡು ಒಳಗಡೆ ಕಿಕ್ಕಿ ನಿನಗೆ ಅಂಡ ಏನೋ ಕಾಶ್ಮೀರದ ಕಡೆ ಕೊಯ್ತಾನಂತೆ. ಮೊದಲು ಅವ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಮಳಗು. ಅವನೆಲ್ಲೇ ಅವ್ನು ಹೋಗಿ ಇನ್ನು 15 ದಿನ ಬರೋಕ್ಕಿಲ್ಲ. ಅವನು ಮೊದಲು ಅವ್ನಿಗೆ ಏನೇನು ಬೇಕೋ ಎಲ್ಲ ಒಂದು ಸಿಕ್ಕು. ಅತ್ತೆ ಯಾಕತ್ತೆ ಯಾವಾಗೂ ನಿಮ್ಮ ಮಗ ಹಿಂಗೆ ಬರ್ತಾರೆ 2 ದಿನ ಇರ್ತಾರೆ, ಆಮೇಗಿಂದ 15 ದಿನ ಇರಕ್ಕಿಲ್ಲ. ಎಲ್ಲಿಗನ ಒಂಟ್ಗೆಂಟು ಒಯ್ತಾನೆ ಇರ್ತಾರೆ. ಅತ್ತೆ ಎಲ್ಲ ನಾನು ಮದುವೆ ಮಾಡ್ಕೊಂಡು ಹಿಂಗೆ ಅವ್ರು ಹಿಂಗೆ ಮನೆ ಬಿಟ್ಟು ಹಿಂಗೆ ಒಯ್ತಾ ಇದ್ರೆ ಜನ ಏನು ಅನ್ಕೊಳ್ಳಲ್ಲ ಅತ್ತೆ? ಅನ್ಕಂಡ್ಲಿ ಬುಡೆ, ಜನ ಅನ್ಕಂಡ್ಲಿ ಕಿತ್ತೋಗಿರ ಕಪಿ ಮುಷ್ಟಿನ ನೋಡಕ್ ಆಗಿದ್ದಂಗೆ ಒಯ್ತಾವನೆ ಅಂತ ಹೇಳ್ಬಿಟ್ಟು ಅನ್ಕಂಡ್ಲಿ ಬುಡೆ. ಇದು ಒಳ್ಳೆ ಸಂದ ಕೇಳ್ತಿಗಲ್ಲ. ನಿನ್ ಮಕ ನೋಡ್ಕೊಳಕ್ ಅವ್ನಿಗೆ ಇಷ್ಟ ಇಲ್ಲ, ಅದಕ್ಕೆ 15 ದಿನ ಟ್ರಿಪ್ ಒಯ್ತಾನೆ, ಸರಿನೇ? ಅಬ್ಬಬ್ಬಬ್ಬ ಹೇಳಕ್ ಬಂದ್ಬಿಟ್ಲು ಮನೆಯಾಳಿ. ಇವಳನ್ನ ನೋಡ್ಕೊಂಡು 3 ಹೊತ್ತು ಮನೆ ಕುಂತ್ಕೋಬೇಕೇನು? ನಾನು ಇವ್ರಿಗೆಲ್ಲ ಕಾವಲು ಇಟ್ಕೊಬೇಕು. ನಾನು ಕಾವಲು ಕುತ್ಕೋಬೇಕು ಇವ್ರಿಬ್ರಿಗೂ ಮಿಕೊಂಡು ಹೋಗೆ. ಛೇ ಯಾವಾಗೂ ಒಯ್ತಿರ್ತಾರಲ್ಲ ಇವರು. ನಾನು ಹೇಳ ನನ್ನ ಮಾತೆಲ್ಲಿ ಕೇಳ್ತಾನೆ ನನ್ನ ಗಂಡ? ಎಲ್ಲ ಅವ್ರ ಅಮ್ಮನ ಮಾತೇನೇನಿಯ ಕೇಳೋದು. ಅದ್ರಾಗೂ ಇವಾಗೆ ಕೇಳು ಅಂತಂದರೆ ಕೇಳ್ಬಿಡ್ತಾನೆ ಹೇಳು. ಏನು ಮಾಡಲಿ, ನಂಗೆ ಯಾಕೋ ಬೇಜಾರಾತೈತೆ. ನಮ್ಮ ಅಮ್ಮ ಅಂತೂ ಮಾನ ಮರ್ಯಾದಿಲ್ಲ. ಬರಬೇಡಮ್ಮ ಅಂದ್ರೂ ಬಂದು ಉಸ್ಕೊಂಡೋಯ್ತು. ಏನಕ್ಕೆ ಬರಬೇಕಿತ್ತು? ಯಾಕೋ ಬೇಜಾರಾಯ್ತೈತೆ. ಹೊಲ್ದ ಕಡೆ ನಾವು ಹೋಗ್ಬಿಟ್ಟು ಬರೋಣ. ಪೊದ್ದಕ್ಕನ್ನ ಇರ್ತದೆ, ಒಂದು 4 ಮಾತಾಡಿದ್ರೆ ಪೊದ್ದಕ್ಕನ ಜೊತೆ ನನಗೂ ಸಮಾಧಾನ ಆಯ್ತದೆ. ಓ ಅಕ್ಕ, ನೀವೇನು ಕೆಲಸ ಮಾಡಬೇಡಿ, ನಿಂತ್ಕೊಬಿಡಿ, ಆರಾಮಾಗಿ ನಿಂತ್ಕೊಬಿಡಿ. ಇಲ್ಲ ಕಣ್ಪದು, ಮಾಡ್ತಾ ಇದೀವಿ. 2 ನಿಮಿಷ ಬಿಸ್ಲಲ್ವಾ ನಿಂತ್ಕೊಂಡಿದ್ವಿ. ಆಯ್ತಾಯ್ತಕೋ, 2 ನಿಮಿಷನ 20 ನಿಮಿಷನ ಅಂತ ಹೇಳ್ಬಿಟ್ಟು ಸರ್ಸರ್ನ ಮುಗಿಸ್ಬಿಟ್ಟು ಹೋಗಿ. ಅಯ್ಯಪ್ಪ, ಇನ್ನು ಎಷ್ಟೈತ್ ಕೆಲಸ? ನೀವು ಅರ್ಧಂಬರ್ಧ ಹಿಂಗೆ ಮಾಡ್ಬಿಟ್ಟು ಬಿಟ್ಬಿಟ್ಟು ಅರ್ಧಂಬರ್ಧಕ್ಕೆ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ತಿರುಗ್ ದಿನಗೂಲಿ ಅಂತ ಬತ್ತಿರಮ್ಮ. ಸುಮ್ಕೆನೆಯ ಒಪ್ಪಂದ ಮಾಡ್ಕೊಳ್ರಿ ಅಂದ್ರೆ ಒಪ್ಪಂದಕ್ಕೆ ಒಪ್ಪಲ್ಲ. ದಿನಗೂಲಿ ನಮಗೆ ಸುಮ್ಕೆ ನಷ್ಟ ಆಯ್ತದೆ. ನೀವು ನೋಡ್ಕೊಳ್ಳೋದೊಂದು ಕೆಲಸ ನಮಗೆ. ಇಲ್ಲಿ ಹೇಳವೋ ಮಾಡ್ಬಿಟ್ಟು ಹೋಯ್ತೀವಿ. ಪದಕ ಹೋಗಂಗ ಹೊಲ್ತಕ್ಕೆ ಯಾಕೆ ಬಂದೆ? ಮನೆನಾಗ ಏನು ಅಡುಗೆ ಮಾಡ್ಕೊಂಡು ಇಟ್ಟಿನಿ ಅಂತ ಹೇಳ್ತಿದ್ದೆ. ಇಲ್ಲಿ ಗಂಟೆ ಯಾಕೆ ಬರ್ಬೇಕಿತ್ತು ಬಿಸ್ಲಾಗೆ? ಅಲ್ಲೇ ಇರೋದು ಬಿಟ್ಬಿಟ್ಟು. ಯಪ್ಪ, ಮನೆನಾಗ ಏನಕ್ಕ ಇದ್ಬಿಟ್ಟು ಏನಕ್ಕ ಮಾಡೋಣ? ಮನೆನಾಗ ಯಾವ ನೆಮ್ಮದಿ ಐತಿ ಅಂತ ಹೇಳ್ಬಿಟ್ಟು ಇರ್ಬೇಕು ಹೇಳಿ ಮನೆನಾಗೆ. ಯಪ್ಪ ಸಾಕಾಗೋಯ್ತದೆ. ಈಗ ನೀನಂತೂ ಬಿಸ್ಲಾಗಿಲ್ವಾ? ನಿನಗೇನ ಕಷ್ಟ ಆಯ್ತಾಯ್ತಾ? ಇಲ್ಲ ತಾನೇ? ನಾನು ಬಂದ್ರೂ ಏನಾಗಕ್ಕಿಲ್ಲ. ಮನೆನಾಗೆ 5 ನಿಮಿಷ ಕುಂತ್ಕೊಂಡ್ರು ನೆಮ್ಮದಿ ಇಲ್ಲ, ನಿಂತ್ಕೊಂಡ್ರು ನೆಮ್ಮದಿ ಇಲ್ಲ ನಂಗೆ ಆಯ್ತದೆ. ಹೋಗಕ್ಕ, ಯಾಕೋ ಶಾನೆ ಬೇಜಾರಾಯ್ತೈತೆ. ನಮ್ಮಮ್ಮ ಬಟ್ಟೆ ತಗೊಂಬಿಟ್ಟು ಬಂದಿತ್ತು ಹಬ್ಬಕ್ಕೆ ಕೊಡಕ್ಕೆ ಅಂತ ಹೇಳ್ಬಿಟ್ಟು. ಹಬ್ಬಬ್ಬಬ್ಬ ನಮ್ಮ ಅತ್ತೆ ಸರಿಯಾಗಿ ನೀವು ಊದ್ಬಿಟ್ಟು ಕಳಿಸ್ಬಿಟ್ಲತ್ತಾಗೆ. ಅಯ್ಯೋ ಏನಾಗ್ತೇನೋ ಏನೋ. ಅವ ಅಮ್ಮಂಗೆ ಗೊತ್ತದಂಗೆ ಹೇಳ್ದಂಗೆ ತಿಕ್ಲು ಅಂತ ಗೊತ್ತಿಲ್ವೇ? ನಿಮ್ಮ ಅಮ್ಮ ಬಟ್ಟೆ ತಗೊಂಡು ಇವನಿಗೆ ಬರಬೇಕಿತ್ತು. 5 ಲಕ್ಷ ರೂಪಾಯಿ ನಾಮ ಹಾಕವಳು ನಿಮ್ಮಮ್ಮ. ಈ ಟೈಮಾಗ ಬಂದ್ಬಿಟ್ರೆ ಆ ಬಂಗಾರಮ್ಮ ಸುಮ್ಮನೆ ಇತ್ತಾಳ ಅಂತ ಹೇಳ್ಬಿಟ್ಟು ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನೋಡು. ಅಯ್ಯೋ ನಮ್ಮ ಅಮ್ಮಂಗೆ ಏಳಿ ನನಗೆ ಸಾಕಾಯ್ತದ ಕಣಕ್ಕ. ನಮ್ಮ ಅಮ್ಮಂಗೆ ಅರ್ಥ ಆಗಕ್ಕಿಲ್ಲ ಬಿಡು. ಎಷ್ಟು ಹೇಳಿ ನಮ್ಮ ಅಮ್ಮಂಗೆ ಏಳಿ ಸುಸ್ತಾಗೋಗ್ಬಿಟ್ಟೆ ನಾನಂತೂ ತಗ. ಉಗ್ದು ಕಳಿಸ್ದೆ ಬರಬೇಡ ಇನ್ನೊಂದು ಕಿತ್ತಮ್ಮ ಅಂತಕ್ಕೆ ಅಂತ ಹೇಳ್ಬಿಟ್ಟು ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಹಿಂಗೇನೇ ಓದ್ಲತ್ತಾಗೆ. ಸರಿ ಬಿಡು, ಇನ್ನೇನಂತೆ ಮತ್ತೆ ಇನ್ನೇನು ಸಮಾಚಾರ ಬಂದಿದ್ದು?
ಹೋದಕ್ಕ ನನ್ನ ಗಂಡ ಯಾವಾಗೂ ಒಯ್ತಾನೆ ಇರ್ತಾನೆ ಕಣಕ್ಕ. ಇನ್ನು ಬಂದು ಈ ಒಂದು ದಿನ 2 ದಿನ ಆಗಿಲ್ಲ. ಈಗಾಗಲೇ ಕಾಶ್ಮೀರಕ್ಕೆ ಹೋಯ್ತೀನಿ ಬಟ್ಟೆ ಪ್ಯಾಕ್ ಮಾಡು ಅಂತ ಹೇಳೋನಂತೆ. ಈಗ ಮತ್ತೆ ಕಾಶ್ಮೀರಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಮತ್ತೆ ಹೋಗ್ಬಿಡ್ತಾನೆ ಕಣಕ್ಕ. ನನಗಂತೂ ಶಾನೆ ಬೇಜಾರಾಯ್ತದ ಕಣಕು. ಎಷ್ಟು ಬೇಜಾರಾಯ್ತದ ಗೊತ್ತೇ. ಹಿಂಗೆ ಯಾವಾಗೂ ಒಯ್ತಾ ಇದ್ರೆ ಬೇಜಾರಾಗಕ್ಕಿಲ್ವ ಹೇಳು ನೀನೇನೆಯ? ಅವನೇನು ಇವತ್ತಿಂದ ಒಯ್ತಾನೆ ಅನ್ಕಂಡೆ. ನಾನು ಮದುವೆ ಮಾಡ್ಕೊಂಡು ಬಂದಾಗಿಂದ ಎಲ್ಲೂ ನಿಲ್ಲಲ್ಲ ಅಣ್ಣಯ್ಯ. ಒಯ್ತಿರದೆ ಬತ್ತಿರದೆ. ಆ ಕಿತ್ತೋಗಿರೋ ಒಂದು ಬೈಕ್ ಮಾಡಿಕೊಂಡು ಉಯ್ ಅಂತ ಒಯ್ತಾನೆ ಉಯ್ ಅಂತ ಬತ್ತಾನೆ. ಈಗೇನು ನಿನ್ನ ಗಂಡ ಮನೆನಾಗೆ ಇರ್ಬೇಕಲ್ವೇ? ಹೇಳ್ಬೇಕಿತ್ತಾನೆ ಒಂದು ಮಾತಾ. ಹೇಳಿದ್ರಿನ ಮತ್ತೆ ನನ್ನೇನಿಯ ಬೈದ್ಲು ಕಣಕು. ಏನು ಮೂರತ್ತು ನೀನು ಮುಸುಡಿ ನೋಡ್ಕೊಂಡು ಮನೆಗೆ ಬಿದ್ದಿರ್ಬೇಕೇನು? ಹಂಗೆ ಹಿಂಗೆ ಅಂತ ಹೋಗುತ್ತಲು. ನಾನು ಅತ್ತಾಗ ಸುಮ್ಕಾಗೋದೆ. ಅಯ್ಯೋ ಬಿಡು ಅತ್ತಾಗಿನ್ನೇನು ಅಂತ. ಒಂದು ಕೆಲಸ ಮಾಡು. ನೀನು ತಲೆ ಕೆಡಿಸ್ಕೊಬೇಡ. ನಾನಿದ್ದೀನಲ್ಲ, ನಾನು ನೋಡ್ಕೊತೀನಿ ಹೋಗು. ನಿನ್ನ ಗಂಡಿಕಿತ ಎಲ್ಲೂ ಜಗ್ಗಂಗಿಲ್ಲ ಬಗ್ಗಂಗಿಲ್ಲ. ನಿನ್ನ ಗಂಡಂಗೆ ನಾನು ಸರಿಯಾಗಿ ಹೋಗೋದು ಕೂರಿಸ್ತೀನಿ. ಸುಮ್ಕಿರು. ಅದೇನು ಅಂತಾರಲ್ಲ, ಚೊಪ್ಲಿ ತಗೊಂಡು ಹೊಡೆದ್ರೆ ನೀವು ಬುದ್ಧಿ ಬರೋದು. ಒಳ್ಳೆ ಮಾತಾಗೆ ಹೇಳಿದ್ರೆ ನನ್ನ ಬುದ್ಧಿ ಗಿದ್ದಿ ಬರ್ತದೆ ಅಂತ ಅನ್ಕೊಂಡ ಇವಕ್ಕೆಲ್ಲ ಬುದ್ಧಿ ಬರೋಕ್ಕಿಲ್ಲ ಒಳ್ಳೆ ಮಾತಾಗೆ. ಹೆಂಗಕ್ಕ ನಾನು ಹೇಳಿದ್ರು ಬೈತದೆ. ಅಯ್ಯೋ ಸುಮ್ಕೆನೆ ನೀನು ಹೇಳಿದ್ರೆ ಸುಮ್ಮನಿರ್ತಾರ, ನನ್ನಿಂದ ನೀನು ಬೈಸ್ಕತೀಯ ಅಂತ ಅನ್ನಿಸ್ತದೆ. ಅಯ್ಯೋ ಈ ಪೊದ್ದಿಗೇನು ಅಷ್ಟು ತಲೆ ಇಲ್ಲ ಅನ್ಕೋಬಿಟ್ಟೇನು? ಈ ಪೊದ್ದಿಗೇನು ಅಷ್ಟೊಂದು ಐಡಿಯಾ ಇಲ್ಲ ಅಂತ ಅನ್ಕೋಬಿಟ್ಟೇನು? ಈ ಪೊದ್ದಿ ಯಾರನ್ನ ಹೆಂಗ್ ಬೊಗ್ಗಿಸ್ಬೇಕು ಅಂತ ಚೆನ್ನಾಗಿ ಕಲ್ತವಳೆ. ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಕೋಗು. ನನಗೆ ಗೊತ್ತು ಹೆಂಗ್ ಬೊಗ್ಗಿಸ್ಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಹೋಗು. ಥ್ಯಾಂಕ್ಸ್ ಬೋದಕ್ಕ. ನನ್ನ ಗಂಡ ಒಬ್ಬನ ಮನೆನಾಗೇನಿ ಇರಂಗೆ ಮಾಡ್ಬಿಡಕ್ಕ ಸಾಕು. ಇನ್ನೇನು ಬೇಡ ನನಗಂತೂ. ನಮ್ಮ ಮನೆನಾಗ ಇದ್ಬಿಟ್ರೆ ಅಷ್ಟೇ ಸಾಕು. ಹೆಂಗೋ ಒಂಚೂರು ನೈಸ್ ಮಾಡ್ಬಿಟ್ಟು ನನ್ನ ಕಡೆಗೆ ಬಗ್ಗಿಸ್ಕತ್ತೀನಿ ನಾನು. ನಮ್ಮ ಅತ್ತೆ ದರಿದ್ರೊಳು ಏನೇನೋ ಹೇಳ್ಕೊಟ್ಟು ಕಳಿಸ್ತಾನೆ ಇರ್ತಾಳೆ. ನಾನಿಲ್ವೇ, ನಾನು ಇಳಿಸ್ತೀನಿ. ಹೋಗೋಗು. ಮನ್ಗೋಗ್ಬಿಟ್ಟು ಕಾಪಿ ಮಾಡ್ಕೊಂಬಿಟ್ಟು ತಗೊಂಬಿಟ್ಟು ಬತ್ತೀಯಾ? ಹೋಗ್ಬಿಟ್ಟು ಈ ಕೂಲರ್ನ ನೋಡ್ಕೋಬೇಕು ಸಿ ನಾನು. ಸರಿ ಅಕ್ಕ. ಇವೆಲ್ಲ ಯಾಕೆ ಎದುರುಕೋತಾವನಪ್ಪ? ಅಯ್ಯೋ ನನ್ಗಿರೋ ಧೈರ್ಯ ಯಾರಿಗೂ ಇಲ್ವೇ. ನಾನು ಅಲ್ಲೇ ಬಹುಮಾನ. ಯಾವಳಿಗೂ ತಲೆ ಕೆಡ್ಸ್ಕೊಳಂಗಿಲ್ಲ ನಾನಂತೂ. ಹೋಗು ತುಪ್ಪಾಗ್ತಿರೋದೇನೇನಿಯ. ಇವ್ರದ್ದು ಯಾಕೆ ಎದುರ್ಕೊಂಡು ಸಾಯ್ತಾರೋ ಏನು? ಈ ಪೊದ್ದಿ ಅಷ್ಟು ಧೈರ್ಯ ಯಾರಿಗೂ ಇಲ್ಲ ಅನ್ನಿಸ್ತದೆ. ನೋಡ ನನ್ನ ಮಗುನ ಹೆಂಗ್ ಮನೆಗಿರಿಸ್ತೀನಿ ಅಂತ ಹೋಗಿ.